ಗ್ಯಾಸು ತುಂಬ ತೊಂದರೆ ಆಗಿದೆ. ಯಾಕೆಂದರೆ ನಮ್ಮ ಆಟೋ ಡ್ರೈವರ್ಗಳು ಕೂಲಿ ಮಾಡೋದು ನಾವೆಲ್ಲ ಹೊಟ್ಟೆಪಾಡಿಗೆ ಬೆಳಗ್ಗೆ 8 ಗಂಟೆಯಿಂದ ಕ್ಯೂ ನಿಂತಿದ್ದೀವಿ. ನಮಗೆ ಜೀವನಕ್ಕೆ ತುಂಬ ಕಷ್ಟ ಇದೆ. ಯಾವುದೇ MLA ಆಗಲಿ ಯಾರೇ ಆಗಲಿ ನಮ್ಮ ಆಟೋ ಚಾಲಕರಿಗೆ ಸಪೋರ್ಟ್ ಇಲ್ಲ, ಸರ್ಕಾರನೂ ಸಪೋರ್ಟ್ ಇಲ್ಲ. ಕರ್ನಾಟಕ ಸರ್ಕಾರ ಅಂತ ಹೆಸ್ರಿಗೆ ಮಾತ್ರ ಇದೆ ಹೊರತು ಬಡವರು ನಮ್ಮ ಚಾಲಕರಿಗೆ ಒಂದು ಸಪೋರ್ಟ್ ಇಲ್ಲ. ಎಲ್ಲೇ ಆಟೋ ಚಾಲಕರುಗಳು ಒಂದು ಥರ ನಾವು ಬೀದಿ ನಾಯಿ ಥರ ಕಾಣ್ತಾ ಇದೀವಿ ಆದರೆ ನಮಗೆ ಹೊಟ್ಟೆಪಾಡು ಕಟ್ಕೊಳ್ಳೋಕ್ಕೆ ನಾವು ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ ಅಂತ ದೇವ್ರಿಗೆ ಗೊತ್ತು. ಆದರೆ ಸರ್ಕಾರ ನಮಗೆ ಸ್ಪಂದನೆ ಮಾಡ್ತಾಯಿಲ್ಲ ಸರ್. ಅವಾಗ 58 ರೂಪಾಯಿ ಚಿಲ್ಲರೆ ಇತ್ತು ಗ್ಯಾಸು ಸರ್. ಇವಾಗ ಇದ್ಕಿದಂಗೆ 87 ರೂಪಾಯಿ 85 ರೂಪಾಯಿ ಲೀಟ್ರ್ ಹೇಳ್ತಾ ಇದ್ದಾರೆ. ನಮ್ಮ ಜೀವನ ಸಾಕಬೇಕಾದ್ರೆ ತುಂಬ ಕಷ್ಟ ಇದೆ. ಹೆಂಡತಿ ಮಕ್ಕಳು ಸಾಕಬೇಕು, ಬಾಡಿಗೆ ಕಟ್ಟಬೇಕು, ಸ್ಕೂಲ್ ಮಕ್ಕಳು ನೋಡಬೇಕು. ಬಂದಿದ್ದೀವಿ, ಬೆಳಗ್ಗೆಯಿಂದ ಗ್ಯಾಸ್ ಇಲ್ಲ ಸರ್. ಯಾರು ನಮಗೆ ಏನು ಸ್ಪಂದನೆ ಇಲ್ಲ. ಸರ್ಕಾರದಿಂದ ಯಾರು ನಮಗೆ ಸ್ಪಂದನೆ ಕೊಡ್ತಾಯಿಲ್ಲ. ಬರ್ತಾರೆ ಸಾರ್ವಜನಿಕರಿಗೆ, ನಮ್ಮಂಥ ಬಡವರಿಗೆ ಯಾರು ಹೆಲ್ಪ್ ಮಾಡ್ತಾಯಿಲ್ಲ. ಆದರೆ ಬಡವತನಕ್ಕೆ ಹೊಟ್ಟೆಪಾಡೋದು ನಮ್ಮ ಕಷ್ಟ ಇದೆ ತುಂಬ. ಅದು ಸರ್ಕಾರ ಯಾರೇ ಆಗಲಿ, MLA ಆಗಲಿ, MP ಆಗಲಿ ಒಬ್ಬ ಸ್ಪಂದನೆ ಇಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಇವಾಗ ಚಾಲಕರದ ಆಟೋಗಳು ಎಷ್ಟು ಕ್ಯೂ ನಿಂತ್ಕೊಂಡು ಹೊಟ್ಟೆ. ನಮಗೆ LPG ಕಮ್ಮಿ ಮಾಡಬೇಕು. ಯಾಕೆಂದರೆ ಸರ್ಕಾರದಲ್ಲಿ ಕೊಡ್ತಾವ್ರೆ ಬಿಡ್ತಾವ್ರೆ ನಮ್ಗೆ ಗೊತ್ತಿಲ್ಲ ಅದು. ಆದರೆ ನಮ್ಮಂಥ ಬಡವರು 100 ರೂಪಾಯಿ 1 ಲೀಟ್ರ್ ಗ್ಯಾಸ್ ಕೊಟ್ಟು ಆಟೋ ಓಡ್ಸೋಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಯಾಕೆಂದರೆ ಅವರ ಬೇರೆ ಜನಗಳ ಹತ್ರ ಸ್ಪಂದನೆ ಮಾಡೋಕ್ಕಾಗಲ್ಲ ನಾವು. ಯಾಕೆ ಇರೋ ಇದಕ್ಕೆ ರೇಟ್ಗೆ ಈಗ 90 ರೂಪಾಯಿ ಗ್ಯಾಸ್ ಅಂದರೆ ಅವರು ಕೇಳಲ್ಲ. ನಿಂಗೇನು ಮಾಡೋರು ಗೌರ್ಮೆಂಟ್ ಅದೇ ಕೊಡ್ತೀವಿ ಅಂತಾರೆ. ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡಬೇಕಾ ಹೊರತು ನಾವು ಸ್ಪಂದನೆ ಮಾಡೋಕ್ಕಾಗಲ್ಲ. ಹೌದು ಸರ್, ಅದು ರ್ಯಾಪಿಡ್ ಯಾವುದೋ ಬಿಟ್ಟಿದ್ದಾರೆ. ತುಂಬ ತೊಂದರೆ, ಆಟೋ ಡ್ರೈವರ್ಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಆದರೆ ಯಾವ ರೀತಿ ಅಂತ ಹೇಳ್ಕೊಳ್ಳೋಕ್ಕೂ ನಮ್ಮ ಕೈಲಿ ಆಗ್ತಾಯಿಲ್ಲ. ಬಡ ಪರಿಸ್ಥಿತಿಲಿ ಇದ್ದೀವಿ. ದೇವರು ಒಬ್ಬನೇ ಕಾಪಾಡ್ಬೇಕು ನಮ್ಮನ್ನ, ಅಷ್ಟೇ. ಯಾರೂ ಇಲ್ಲ ಯಾವ MLAನೂ ಇಲ್ಲ, ಯಾವ ಸರ್ಕಾರನೂ ಇಲ್ಲ ಸರ್. ಈಗ ಒಂದು ಹಾಫ್ ಆನ್ ಅವರ್ ಬೇಕು ಅಂತಲೇ ಕ್ರಿಯೇಟ್ ಮಾಡ್ತಾರಲ್ಲ, ಅದಕ್ಕೆ ಅದೇ ಪರ್ಪಸ್ ಆಗಿ ಎಲ್ಲ ಗ್ಯಾಸ್ ಸಿಕ್ಕರೂ ಕಂಪ್ನಿನವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸ್ಕೆರ್ಸಿಟಿ ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಇವೆಲ್ಲ ಆಗ್ತವೆ. ಅದಕ್ಕೆ ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಆಗಿದೆ ಹತ್ತತ್ರ 10 ರೂಪಾಯಿ ಮೇಲೆ ಜಾಸ್ತಿ, 15-20 ರೂಪಾಯಿ ಅಂತೂ ಜಾಸ್ತಿ ಆಗಿದೆ ಆ್ಯಕ್ಚುಲಿ. ಮುಂಚೆ 59 ಚಿಲ್ಲರೆ ಇತ್ತು, ಈಗ 70 ಹತ್ತತ್ರ ಹೋಯ್ತು. 70 ಈಗ 80, ಈಗ 30 ರೂಪಾಯಿ 85. ಸರ್ 10:30ಗೆ ಹಾಕಿರೋದು ನನ್ನ ಲೈನ್ನಲ್ಲಿ. ಮುಂದ್ಗಡೆ 60 ಗಾಡಿ ಇತ್ತು, ಇನ್ನು ನನ್ನ ಹಿಂದೆ ಇನ್ನೂ ಒಂದು 60 ಗಾಡಿ ಇದೆ. ತುಂಬ ಗ್ಯಾಸ್ಗೆ ಪ್ರಾಬ್ಲಮ್ ಆಗ್ತಾಯಿದೆ. ಗ್ಯಾಸ್ ಸಪ್ಲೈ ಆಗ್ತಾಯಿದೆ, ಬಂಕವ್ರು ಕೊಡ್ತಾ ಇಲ್ಲ. ಯಲಹಂಕದಿಂದ ವರ್ಮೋ ತನಕ ಬಂದಿದ್ದೀನಿ. 90% ಗ್ಯಾಸ್ ಬಂಕ್ಗಳು ಕ್ಲೋಸ್ ಇದೆ. ಇಲ್ಲಿ ಒಂದು ಮಾತ್ರ ಓಪನ್ ಇದೆ. 85 ರೂಪೀಸ್ ಪರ್ ಲೀಟ್ರ್ ಇದೆ. ನಮಗೆ ವರ್ಕೌಟ್ ಆಗ್ತಾಯಿಲ್ಲ. ಇದಕ್ಕೆ ಗೌರ್ಮೆಂಟ್ ಸರ್ಕಾರ ಏನಾನು ಒಂದು ಪರಿಹಾರ ತೊಗೊಬೇಕು. ಆಮೇಲೆ ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್ ಇದೆ. ಒಂದು ಜಾಗ 75, 80, 85, 90, 93 ತನಕ ಹೋಗ್ತಾ ಇದೆ LPG ಗ್ಯಾಸು. ಹೌದು, ನಿಜ. ಅದು ಅವ್ರವ್ರ ಮನೆಗಳಲ್ಲಿ ಅವ್ರವ್ರೆ ಅದು ಮಾಡ್ಕೊಳ್ತಾ ಇರೋದು. ತೊಂದರೆ ಎಲ್ಲ ನಮಗೆ ಆಗ್ತಾ ಇರೋದು. ನಾವು ಕಸ್ಟಮರ್ ಹತ್ರ ಕೇಳಿದ್ರೆ ಅವ್ರಿಗೆ ಪ್ರಾಬ್ಲಮ್ಗಳಿರುತ್ತೆ. ಅವರು 10-20 ರೂಪಾಯಿ ನಮ್ಗೆ ಜಾಸ್ತಿ ಕೊಡೋಲ್ಲ. ನಾವು ಕೈಯಿಂದ ಗ್ಯಾಸ್ ಹಾಕಿ 1000 ರೂಪಾಯಿ ದುಡ್ರೆ 700-800 ರೂಪಾಯಿ ಗ್ಯಾಸ್ಗೆ ಹೋಗ್ತಾ ಇದೆ. 200-300 ರೂಪಾಯಿ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ನಾವು. ಏನು ಜೀವನ ಮಾಡೋಣ ಒಂಚೂರು ಅರ್ಥ ಆಗ್ತಾ ಇಲ್ಲ. ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಏನು ಇದ್ರ ಬಗ್ಗೆ ಒಂಚೂರು ಇವಾಗ ತನಕ ಯಾರು ಇದ್ರ ಬಗ್ಗೆ ಬದೇನೇ ಎತ್ತಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಗೌರ್ಮೆಂಟ್ ಇದ್ರ ಮೇಲೆ ಏನಿದೆ ಪರಿಹಾರ ತೊಗೊಬೇಕು. 85 ರೂಪೀಸ್ ಅವ್ರು ಮಾಡಿದ್ರೆ ನಾವು ಏನು ಮಾಡಬೇಕು? ಅದಕ್ಕೆ ಬಗ್ಗೆ ಗೌರ್ಮೆಂಟ್ ರೇಟ್ ಏನಿದೆ ಆ ರೇಟ್ ಮೇಲೆ ಇವರು ಮಾಡಬೇಕೆಲ್ಲ. ಆಟೋಗಳು ಇಲ್ಲಿ ಗ್ಯಾಸ್ಗೋಸ್ಕರ ನಿಂತಿರೋದು ಏನು ಸಮಸ್ಯೆ ಆಗಿದೆ? ಗ್ಯಾಸ್ ಬಂಕ್ ಕ್ಲೋಸ್ ಆಗ್ಬಿಟ್ಟಿದೆ, ಗ್ಯಾಸ್ ಇಲ್ಲ. ಅದಕ್ಕೆ ಎಲ್ಲರೂ ಈ ಕಡೆ ಬಂದಿದ್ದಾರೆ. ಆ ಕಡೆ ಬ್ರೋಡ್ ಕಮ್ಮನಹಳ್ಳಿ ಎಲ್ಲ ಕಡೆಗೂ ಬಂದಾಗ್ಬಿಟ್ಟಿದೆ. ಅದಕ್ಕೆ ಈ ಕಡೆ ಬಂದಿದ್ದಾರೆ. ಯಾಕೆ ಸಮಸ್ಯೆ ಆಗ್ತಾ ಇದೆ ಅನಿಸುತ್ತೆ? ನಿಮಗೇನು ಸಮಸ್ಯೆ ಆಗ್ತಾ ಇದೆ ಇದರಿಂದ? ನೋಡಿ, ಬೆಳಗ್ಗೆಯಿಂದ ಕಾಯ್ತಾ ಇದ್ವಿ, ಕುಡಿಯೋಂಗಿಲ್ಲ, ಕಸ ಕೊಡೋಂಗಿಲ್ಲ, ಏನಿಲ್ಲ, ಕಾಯ್ತಾ ಇದ್ವಿ. ಸೊ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ನಿಮ್ಗೆ ಇವತ್ತು ಯಾವುದೂ ಬಾಡಿಗೆ ಸಿಕ್ಕಿಲ್ಲ? ಅಲ್ಲಿ ಸಿಗ್ಲಾಕ ಈಗ ಬಂದಿದ್ವಿ. ಓಕೆ ಸರ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.